ಶುಕ್ರವಾರ ಬೆಳಿಗ್ಗೆ 30ನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋದು ನಮ್ಮದು ಪ್ಲ್ಯಾನ್ ಇತ್ತು ಸರ್. ಯಾಕಂತಂದರೆ ನಮ್ಮ ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ಅಣ್ಣ ಸಮಾನಾಥ್ ನಲ್ಪಾಡ್ ಅವ್ರ ಬರ್ತ್ಡೇ ಇತ್ತು ಶನಿವಾರ. ನಾವು ಪ್ರತಿ ವರ್ಷ 30ನೇ ತಾರೀಕು ಅಲ್ಲಿ ಬ್ಯಾಂಗ್ಳೂರು ಹೋಗಿ ಅವ್ರ ಜೊತೆಗೆ ಇದ್ದು ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ದಿವಸ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸರ್. ಅದೇ ಇದ್ರ ಮೇಲೆ ನಾವು ಶುಕ್ರವಾರ ಬೆಳಿಗ್ಗೆ ನಾವು ಬೆಂಗಳೂರಿಗೆ ಹೋಯ್ತು ಸರ್. ನಾವು ಬೆಂಗಳೂರು ಇಲ್ಲಿಂದ ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ ನಮ್ಮ ಸ್ಟಾಫ್ ಅವ್ರು ಫೋನ್ ಮಾಡಿದ್ರು ಸರ್. ನಮ್ಮ ಟ್ರಸ್ಟ್ ಆಫೀಸ್ ಸ್ಟಾಫ್ ಅವ್ನು ಫೋನ್ ಮಾಡಿದ್ವಿ, ಸಲೀಮ್ ಅಂತೇಳಿ ಹುಡುಗ, ಅಣ್ಣ ಹಿಂಗ ಅಲಿಖಾನ್ ಬಂದಾನ, 50 ಜನ ಕರ್ಕೊಂಡು ಬಂದಾನ, ಎದಕ್ಕೆ ಬಂದಾನಪ್ಪ ಆತ ಅಲ್ಲಿ ಏನಣ್ಣ ಗೊತ್ತಿಲ್ಲ, ನಿಮ್ಗೆ ಕೇಳಕತ್ತಾರ. ಆಯ್ತು ಬಿಡಪ್ಪ, ಯಾರಿದಾರಲ್ಲಿ ಅಂತೇಳಿ ನಮ್ಮ ಫ್ರೆಂಡ್ ಒಬ್ರು ವಾಯಿದ್ ಅಂತ ಇದ್ರು, ಅವ್ರಿಗೆ ಫೋನ್ ಕಟ್ ಮಾಡಿ ಹುಡುಗಿ ನಮ್ಮ ವಾಯಿದ್ ಫ್ರೆಂಡ್ಗೆ ಅವರು ವಾಯಿದ್ ಕೂಡ ಇಲ್ಲಿ ಟ್ರಸ್ಟ್ ಮೆಂಬರ್ ಸರ್. ಅವರ ಇದರಾಗ ಸಂಸ್ಥೆಗೆ ಅವರು ಒಬ್ಬ ಮೆಂಬರ್. ನಮ್ಮ ಆಫೀಸ್ಗೆ ಯಾರು ಬಂದ್ರೆ ಇಷ್ಟು ಜನ ಅಂತೇಳಿ ಅವ್ರು ಕೂಡ ಪಾಪ ನೋಡಿ ಬಂದು ಕುಂತು ಏನಂತ ಮಾತಾಡ್ತಾರೆ. ಅವ್ರಿಗೆ ನಾನು ಫೋನ್ ಮಾಡಿದೆ, ಏನಣ್ಣ ಅಂತೇಳಿ. ಇಲ್ಲ ಇವರೆಲ್ಲರೂ ಬಂದಾರ, ಎದಕ್ಕೆ ಬಂದಾರ, ಏನು ನಿನ್ನ ಹತ್ರ ಮಾತಾಡ್ತಾರಂತ. ಆಯ್ತು ಬಿಡೋಣ, ನಾನು ಬೆಂಗಳೂರಾಗ ಇದ್ದೀನಿ, ಅವ್ರಿಗೆ ಸೋಮವಾರ ಬರಕ್ಕೆ ಹೇಳ್ರಿ, ನಾನು ಸೋಮವಾರ ಸಿಗ್ತೀನಿ, ಅದು ಏನಾಯ್ತು ಸೋಮವಾರ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಇವಾಗೇ ಬರಬೇಕು, ಇಲ್ಲ ಅಂತಂದ್ರೆ ನಾನು ಇಲ್ಲಿ ಎಲ್ಲಿ ಹೊಡೆದು ಬಡ್ಬಿಡ್ತೀನಿ, ಇದು ಬೀಗ ಆಗ್ಬಿಡ್ತೀನಿ, ಇಲ್ಲ ಇವಾಗೇ ನಾನು ಬರಬೇಕು, ಇಲ್ಲ ಅಂತಂದ್ರೆ ಅವರು ವಲ್ಗರ್ ಮಾತಾಡ್ತಿದ್ದಾರೆ. ಬ್ಯಾಕ್ಗ್ರೌಂಡ್ ನಾನು ಕೇಳಿಸ್ಕೊಂಡೆ. ಇನ್ನ ಇಬ್ರು ಇದ್ದು, ಅವ್ನು ಯಾವನವನು ಇಲ್ಲಿ ಬರ್ಲೇಬೇಕು, ಅವ್ನು ಎಲ್ಲಿ ಅದಾನ, ಅವ್ನು ಇಲ್ಲ ಅಂದ್ರೆ ನಾವು ಎತ್ಕೊಂಡ್ ಬರ್ತೀವಿ, ಅವ್ನಿಗೆ ಹೇಳೋ ಅವನಿಗೆ ಅಂತ ಅಂದ್ರೆ ನಾನು ಅವ್ರಿಗೆ ಬ್ಯಾಕ್ಗ್ರೌಂಡ್ ಅವ್ರ ಬ್ಯಾಕ್ಗ್ರೌಂಡ್ ಮಾತಾಡ್ತಾ ಇರೋದು, ಅವ್ರಿಗೆ ಹೇಳು ನಾನು ಎಲ್ಲಿ ಹೋಗಲ್ಲ, ಸೋಮವಾರ ಬರ್ತೀನಿ, ಅದು ಏನು ವಿಚಾರ ಆಯ್ತು ಸೋಮವಾರ ಕುಂತು ಮಾತಾಡೋಣ. ಇಲ್ಲಿ ಸಮಸ್ಯೆ ನಾವು ಸೇವೆ ಮಾಡೋದು ಜಾಗದಾಗ ಇವೆಲ್ಲ ಯೂಸಸ್ ಮಾಡೋದು ಚಲೋ ಇಲ್ಲ, ಅವ್ರಿಗೆ ಹೋಗಂತ ಹೇಳಿ ನಾನು ಕಟ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ನಮ್ಮ ಸ್ಟೇಷನ್ CPI ಈಗ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದೆ. ಅವ್ರು ಫೋನ್ ಮಾಡಿ ಅವ್ರಿಗೆ ಏನು ಮಾತಾಡೋರು ಗೊತ್ತಿಲ್ಲ, ಅವ್ರು ಅಲ್ಲಿಂದ ಎಲ್ಲ 1 ಅವರ್ ಆಯ್ತು ಸರ್ ಎಲ್ಲ ಪ್ರಾಸೆಸ್. 1 ಅವರ್ ನಾವು ಸ್ಟೇಷನ್ಗೆ ಫೋನ್ ಮಾಡಿ ನಾವು ಅವಾಗವರೆಗೆ ನಾವು ಇಲ್ಲ ನಿಧಾನಾಗ ನಾವು ಓಡೋರ್ಗೆ ಮಾತಾಡ್ತಾರೆ. ಯಾವಾಗ ನಾನು ಇದು ಎಲ್ಲ ಆಗಲ್ಲ ಅಂತೇಳಿ ನಾನು ಯಾವಾಗ ಅಧಿಕಾರಿಗಳಿಗೆ ಮಾತಾಡಿದ್ರೆ ಅಧಿಕಾರಿಗಳು ಇವ್ರಿಗೆ ಫೋನ್ ಯಾವಾಗ ಮಾಡೋರಿಗೆ ಗೊತ್ತಿಲ್ಲ, ಅವಾಗ ಇವ್ರು ಎಲ್ಲ ಇಲ್ಲಿಂದ ಹೋದ್ರು ಸರ್. ಎಲ್ಲ ಅವ್ರು ಯಾಕೆ ಬಂದು ನಿಮ್ಮ ಹತ್ರ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಸರ್? ಕಾರಣ ನನಗೆ ಇವತ್ತುವರೆಗೆ ಗೊತ್ತಿಲ್ಲ ಸರ್. ಇದು ಫಸ್ಟ್ ಅಲ್ಲ, ಇದು ಸೇರಿ 3ನೇ FIR ಸರ್. ಅವನ ಅಲಿಖಾನ್ ಮೇಲೆ ನಾನು ಮಾಡಿದ್ದು 3ನೇ FIR. ಟ್ರಸ್ಟ್ ಆಗಸ್ಟ್ 8 ನಾವು ಸ್ಟಾರ್ಟ್ ಮಾಡಿದ ದಿವಸ ಫಸ್ಟ್ ದಿವಸನೇ ಅವ್ರ ಗ್ರೂಪ್ನಾಗ ಅವರು ನನ್ನ ಬಗ್ಗೆ ಅವೇದ ಶಬ್ದಗಳಾಗ ಮೆಸೇಜ್ ಮಾಡಿದ್ರು. ಈ ಟ್ರಸ್ಟ್ಗೆ ಅಧ್ಯಕ್ಷ ನಿಮಗೆ ಬೇರೆ ಅವ್ರು ಸಿಕ್ಕಿಲ್ಲ ಅಂತೇಳಿ ಇನ್ನ ವಲ್ಗರ್ ಲ್ಯಾಂಗ್ವೇಜ್ ನಾಗ ಮೆಸೇಜ್ ಹಾಕಿದ್ರು. ಅದು ಯಾವ್ದು ರಶೀದ್ ಪಾಷಾನಿಂದ ಅನ್ನೋನ್ ನಂಬರ್ ಇಂದ ಹಾಕಿದ್ರು ಆ ಗ್ರೂಪ್ನಾಗ. ಆ ಗ್ರೂಪ್ ಅಡ್ಮಿನ್ ಇವರೇ. ನಾವು ಅವಾಗ ಕೂಡ ಸ್ಟೇಷನ್ಗೆ ಹೋಗಿ ಯಾರು ಸರ್ ಇವ್ರು ಇಂತ ಮಾತು ಇವೆಲ್ಲ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ನಂಬರ್ಗೆ ರಶೀದ್ ಪಾಷಾ ಮೇಲೆ ನಾವು FIR ಮಾಡಿಸಿವಿ. ಅನ್ನೋನ್ ನಂಬರ್ FIR ಮಾಡಿದ್ರೆ CDR ತೆಗಿಸಿ ಎಲ್ಲ ಇನ್ಕ್ವೈರಿ ಮಾಡ್ಬೇಕಂತ ನಾವು ತನಿಖೆ ಕೊಟ್ಟು ಬಂದಿವಿ. ಆಮೇಲೆ ಮತ್ತೆ ಸೆಪ್ಟೆಂಬರ್ನಾಗ ಇದೇ ಅಲಿ ಖಾನ್ ರಶೀದ್ ಪಾಷಾ ನಂಬರ್ ಇಂದ ಮೆಸೇಜ್ ಬಂದ ಮೇಲೆ ಸ್ವಂತ ಅವನ ನಂಬರ್ನಿಂದ ನನ್ನ ವೈಯಕ್ತಿಕವಾಗಿ ನನ್ನ ಪರ್ಸನಲ್ ನನ್ನ ಫ್ಯಾಮಿಲಿವರೆಗೆ ಬೈದಾನೆ ಸರ್. ಅವತ್ತು ಸೆಪ್ಟೆಂಬರ್ ಟಾರ್ಗೆಟ್ ಮಾಡಿ ನಾನು ಮತ್ತೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ಏನ್ ಸರ್ ಇದೆ ಅಂತ ಹೇಳಿದ್ರೆ, ಮತ್ತೆ ನೀವು ಹಳೆ ಕೇಸ್ ನೀವು ಏನ್ ಕ್ರಮ ತಗೊಂಡ್ರಿ ಸರ್ ಅಂತ ಕೇಳಿದ್ರೆ ಅವಾಗ ಎಲ್ಲ ನಾವು ತಗೊಂಡಿವಿ, ಕ್ರಮ ಮಾಡಿವಿ. ಆ ನಂಬರ್ ರಶೀದ್ ಪಾಷಾದು 6-8 ಮಂತ್ಸ್ ಸ್ಟಾರ್ಟ್ ಆಗೈತೆ. ಇವತ್ತುವರೆಗೆ ಒಂದು ಇನ್ಕಮಿಂಗ್ ಕಾಲ್ ಇಲ್ಲ, ಒಂದು ಔಟ್ಗೋಯಿಂಗ್ ಕಾಲ್ ಇಲ್ಲ, ಬರೇ ಒಂದೇ ಮೆಸೇಜ್ ಐತೆ ಅಷ್ಟೇ. ಅದಕ್ಕೆ ನಮ್ಗೆ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಂತಾರೆ. ಹೋಗ್ಬೇಕಾದ್ರೆ ಏನಾದ್ರೂ ಹಿನ್ನೆಲೆ ಇರುತ್ತೆ. ಸಾಮಾನ್ಯವಾಗಿ ಯಾರು ಕೂಡ ಕಚೇರಿಗಳು ಬಂದು ಸತ್ಯ ಯಾಕೆ ವೈರತ್ವ ಸ್ಟಾರ್ಟ್ ಆಯ್ತು ಸರ್? ನಾನು ಹೇಳೋದು ಒಂದೇ ಸರ್, ಅವ್ರು ಈ 3 ಗಲಾಟೆದಾಗ ಫಸ್ಟ್ ಟೈಮ್ ಎದಕ್ಕಪ್ಪ ಮಾಡಿವಿ ಅಂತಂದ್ರೆ ರೊಕ್ಕ ಕೊಡ್ಬೇಕಂತ. ಸೆಪ್ಟೆಂಬರ್ ನಾವು ಮಾಡಿದ್ರೆ ರೊಕ್ಕ ಕೊಡ್ಬೇಕಂತ, ಇವಾಗ ಕೂಡ ಮಾಡಿದ್ರೆ ರೊಕ್ಕ ಕೊಡ್ಬೇಕು. ಆಯ್ತಪ್ಪ ಸ್ವಾಮಿ, ಯಾಕೆ ಕೊಡ್ಬೇಕು? ಯಾರು ಕೇಳಿದ್ರೆ ರೊಕ್ಕ ಕೊಡ. ಆಯ್ತು ಸ್ವಾಮಿ, ಇವಾಗ ವ್ಯವಹಾರ ಸರ್, ಯಾರನ್ನಾಗ್ಲಿ ವ್ಯವಹಾರ ಒಂದು ರೈಟಿಂಗ್ ನಾಗಿರ್ತದ, ಒಂದು ಟ್ರಾನ್ಸಾಕ್ಷನ್ ಆಗಿರ್ತದ. ಆ ಟ್ರಾನ್ಸಾಕ್ಷನ್ ತೋರ್ಸ್ರಿ ಸ್ವಾಮಿ, ಕೊಡೋದನ್ನ ಟ್ರಾನ್ಸಾಕ್ಷನ್ ತೋರ್ಸ್ರಿ ಸರ್. ಅವ್ರ ಇಂಟೆನ್ಷನ್ ಒಂದೇ, ನಾವು ಯಾವ್ದನ್ನ ಒಳ್ಳೆ ಪ್ರೋಗ್ರಾಮ್ ನಮ್ಮ ಗೋಲ್ ಬಜಾರ್ನಾಗ ನಾವು ಮಾಡಿದ್ರೆ ಅವ್ರಿಗೆ ಸಹಿಸಕ್ ಆಗ್ತಿಲ್ಲ. ನೀವು ಇಷ್ಟಿ ತೆಗೆದು ನೋಡ್ರಿ, ನಾವು ಯಾವಾಗ ಪ್ರೋಗ್ರಾಮ್ ಮಾಡ್ತೀವಿ ನೆಕ್ಸ್ಟ್ ದಿವಸ ಅವ್ರು ಯಾವ್ದನ್ನ ಗಲಾಟೆ ಮಾಡ್ತಾರೆ. ಒಂದು ನಾವು ಐಕ್ಯಾಮ್ ಮಾಡಿವಿ ಸರ್, 1000 ಜನದ ಐಕ್ಯಾಮ್ ಮಾಡಿವಿ, 500 ಜನಗ ಕರಡಿ ಸ್ಪೆಕ್ಸ್ ಕೊಟ್ಟಿವಿ, 100 ಜನಗ ಆಪರೇಷನ್ ಮಾಡಿಸಿವಿ. ಅವತ್ತು ದಿವಸ ಕೂಡ ಅನ್ನೋನ್ ಪರ್ಸನ್ ಕಳಿಸಿ ಅವತ್ತು ದಿವಸ ಕೂಡ ಇಲ್ಲಿ ಗಲಾಟೆ ಮಾಡಿದ್ರು. ಮೇಯರ್ ಆಗ್ಬೇಕಾಗಿತ್ತು ಅಂತೇಳಿ 2 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ತಮಗೆ. ತಾವು ಮೇಯರ್ ಆದ್ರೆ ಒಂದ್ ವೇಳೆ ಅದನ್ನ ಮಾಫಿ ಮಾಡ್ತೀವಿ, ಆಗ್ಲಿಲ್ಲ ಅಂದ್ರೆ ಹಣ ವಾಪಸ್ ಕೊಡ್ಬೇಕಂತೇಳಿ ಅವ್ರು ಮಾತುಕತೆ ಆಗಿರುತ್ತೆ. ಆ ಪ್ರಕಾರವಾಗಿ ನೀವು ಹಣ ಸ್ವಲ್ಪ ವಾಪಸ್ ಕೊಟ್ಟಿಲ್ಲ, ಇನ್ನು 70 ಲಕ್ಷ ಕೊಡಬೇಕು ಅನ್ನೋದು ಅವ್ರ ಆರೋಪ ಇರುವಂತದ್ದು. ಅದು ಯಾವಾಗ ಸರ್? 4 ವರ್ಷ ಆಯ್ತು ಸರ್. ಇವ್ರು ಇರೋದು ಪ್ರಭಾವಕ, ಇವ್ರು ಇರೋದು ಇನ್ಫ್ಲೂಯೆನ್ಸ್ 4 ವರ್ಷ ಬೇಕು ಅವ್ರಿಗೆ ನನ್ನ ಹತ್ರ ಇದು ತಗೊಳಕ್ಕೆ.
ಹೇಳ್ರಿ ಸರ್ ತಾವು. ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ ಹಣ. ಸರ್ ಅವ್ರಿಗೆ ಕೇಳ್ರಿ. ಅದನ್ನ ನಾವು ಕೊಡು ಅಂತ ಕೇಳಕ್ ಬಂದಿದ್ವಿ ಅಷ್ಟೇ. ಅಲ್ಲ ಸರ್, ನೀನ್ ಯಾರಪ್ಪ ಕೇಳಕ್ಕ? ನೀನ್ ಯಾರು ಕೇಳಕ್ಕ? ಅವ್ರು ಬರ್ಲಿ, ಅವ್ರು ಬರ್ಲಿ ಅಂತ ಇಲ್ಲ ಸರ್. ಅವ್ರದ್ದು ನಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ನಮ್ಮ ಅಪ್ಪ ನಿಂದ ಐತೆ. ನಮ್ದು ಪೆಟ್ರೋಲ್ ಬಂಕ್ ಅವಂಬೈನಾಗ ಏರಿಯಾದಾಗ, ಅವಂಬೈ ಏರಿಯಾದಾಗ ನಾವು ಹುಟ್ಟಿ ಬೆಳೆದಿದ್ದು. 86 ನಾವು ಪೆಟ್ರೋಲ್ ಬಂಕ್ ಅಲ್ಲಿ. ಅವ್ರ ಸಾಹೇಬ್ರದ್ದು ನಮ್ದು ನಮ್ಮ ಅಪ್ಪ ಅವ್ರದ್ದು ಸ್ನೇಹಿತ ಅವಾಗ 18 ಐತೆ. ಅವ್ರದ್ದು ನಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ಐತೆ. ಇನ್ನ ಒಂದು, ನಾವು ಪೆಟ್ರೋಲ್ ಬಂಕ್ ಅದು ಅವಂಬೈದು ಮಾರ್ಬಿಟ್ಟಿವಿ. ಅದು ಅರುಣಲಕ್ಷ್ಮಿ ಮೇಡಮ್ಗೆ ಮಾಡಿವಿ, ಯಾರಿಗಿಲ್ಲ, ಅವರೇ ತಗೊಂಡಿದ್ದು, ಅವ್ರ ಹತ್ರ ಐತೆ. ಅವ್ರಿಗೆ ನಮ್ಗೆ ವ್ಯವಹಾರ ಐತೆ. ಏನನ್ನ ಇದ್ರೆ ಅವ್ರು ಮಾತಾಡ್, ನೀನ್ ಯಾರು ಮಾತಾಡಕ್ಕ? ನಿನ್ಗೇನ್ ಅಧಿಕಾರ? ಮಾತಾಡಕ್ ಬಂದ್ಯಾ, ಆಯ್ತಪ್ಪ, 50 ಜನ ಕರ್ಕೊಂಡ್ ಬರ್ತಾರ ಮಾತಾಡಕ್ಕ? ನೀನ್ ಮಾತಾಡಕ್ ಬಂದ್ಯಲ್ಲಪ್ಪ ನೀನು, 2-3 ಬರ್ತಾರ, 50 ಜನ ಕರ್ಕೊಂಡ್ ಬರ್ತಾರ. ಬೆದರ್ಸದ್ ಸರ್ ನನ್ಗೆ 106 ಸತಿ ಸರ್. ಅವರು 106 ಸತಿ ಅವ್ರಿಗೆ ನನ್ಗೆ ಅವರು ಅವಮಾನ ಮಾಡ್ಯಾರ. ಎಲ್ಲಿ ಬೇಕಲ್ಲಿ ನನ್ಗೆ ಇದು ಮರ್ಯಾದೆ ಕಳ್ಕೊಂಡಂಗ ಮಾತಾಡ್ತಾರ. ಆಯ್ತು ಸರ್, ನನಗೆ ಅಲ್ಲ, ಅವ್ರದ್ದು ಫೋನ್ ಹಿಸ್ಟ್ರಿ ತೆಗೀರಿ, ನಂದು ತೆಗೀರಿ. ಯಾವತ್ತನ ಒಂದ್ ಕಾಲ್ ಮಾಡಿರ ಅವ್ರು ನನಗೆ? ಮಾಡಿಲ್ಲ. ಅವ್ರ ಹೆಸರು ಹೇಳ್ಕೊಂಡು ಇವ್ರು ಬರ್ತಾರಂತ ಆರೋಪ. ಈಗ ಅವ್ರ ಹೆಸರು ಹೇಳ್ಕೊಂಡು ಇವ್ರು ಸುಮ್ನೆ ಇವ್ರು ವ್ಯಾರಂಟೇಶನ್ ಇಟ್ಕೊಂಡು ಮಾಡಕತ್ತಾರ ಸರ್. ನಾನ್ ಹೇಳದ್ ಸರ್, ನಾನ್ ಹೇಳೋದು, ಮಾತಾಡೋರು ಬಂದವರು 50 ಜನ ಬರ್ತಾರ. ಒಂದು, ನಾನು ಯಾವತ್ತನ ಒಂದ್ ಒಳ್ಳೆ ಪ್ರೋಗ್ರಾಮ್ ನಮ್ ಟ್ರಸ್ಟ್ ಗಳೇ ಆಗ್ಲಿ, ಪಾರ್ಟಿಗಳೇ ಆಗ್ಲಿ, ಯಾವ್ದನ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿದ್ಮೇಲೆ ಅದು ಜ್ಞಾಪಕ ಬರ್ತದ ನಿಮ್ಗೆ. ಜೀವ ಬೆದರಿಕೆ ಅಂದ್ರೆ ಯಾವ ರೀತಿ ಜೀವ ಬೆದರಿಕೆ ಆಗ್ತಿದೆ ಸರ್? ಅದೇ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಎತ್ಕೊಂಡು ಹೋಗ್ತೀವಿ, ನಿನ್ಗೆ ಸಾಯಿಸ್ ಬಿಡ್ತೀವಿ. ನಮ್ ಹುಡುಗರ ಮಂದಿ ಹೇಳಾರ ಸರ್, ನೀವು ಅವ್ನಿಗೆ ಈ ಸರಿ ಬಿಡಲ್ಲ, ಅವ್ನಿಗೆ ಎತ್ಕೊಂಡು ಹೋಗ್ಬಿಡ್ತೀವಿ, ಕಡಿತೀವಿ, ತುಳಿತೀವಿ, ಹಂಗೆ. ನೀವು ಕಂಪ್ಲೇಂಟ್ ಕೊಟ್ಟಿರ, FIR ಮಾಡ್ಸಿರ. ಆ FIR ಅಲ್ಲಿ ಹಣ ಕೇಳಿದ್ರು ಅನ್ನೋದು ಮೆನ್ಷನ್ ಮಾಡಿಲ್ಲ. ಯಾರು? ಅವ್ರು ನಮ್ಮ ಹತ್ರ ಹಣ ಕೇಳಿದ್ರು, ಹಣ ಕೊಡಿದ್ರು ಮಾಡ್ಯಾರ ಅಂತ ಮೆನ್ಷನ್ ಮಾಡಿಲ್ಲ ನೀವು ಸರ್. ನೀವು ಮಾಡ್ಬೇಕಿತ್ತಲ್ಲ, ಸರ್ ನನಗೆ ಅವ್ರು ನನಗೆ ಹಣ ಕೇಳಿಲ್ಲಲ್ಲ ಸರ್. ಅಲ್ಲ ಸರ್, ಅಲ್ಲ, ನಾನ್ ನಿಮ್ಗೆ 3 ಸತಿ ಬಂದ್ರು ಕೂಡ ಹಣ ಹಣ ಅಂತಾನೆ ಬಂದಾರಂತ. ಇವಾಗ ಸ್ಟೇಷನ್ ಹೋದ್ಮೇಲೆ ಅವ್ರು ಹೇಳ್ತಾರ, ನಾನ್ ಕಂಪ್ಲೇಂಟ್ ಕೊಡೋ ಟೈಮ್ನಾಗ ಹೇಳ್ತಾರ, ಸರ್ ಎದಕ್ ಬಂದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ನ ಹಣ ಕೊಡ್ಬೇಕಲ್ಲಪ್ಪ ಅಂತ ಅವ್ರು ಹೇಳಿದ್ ನನಗೆ. ಇಲ್ಲಿ ಹಣ ವಿಚಾರ ಮಾತಾಡಿಲ್ಲ ಸರ್ ಅವರು. ಈ 3 ಸರಿ ಹೇಳಿದ್ರಿ. ಫಸ್ಟ್ನೇ ಸರಿ ಬಂದ್ರು ಕೂಡ ಹಣ ದುಡ್ಡು ಕೊಡು ಅಂತಾನೆ ಕೇಳಕ್ ಬಂದ್ರು. ಸೆಕೆಂಡ್ ಟೈಮು ಬಂದ್ರು. ಈ 3ನೇ ಸರಿ ಬಂದಿರೋದು ಹಣಕ್ಕೆ ಅಂತಾನೆ. ಫಸ್ಟ್ ಟೈಮ್ ಬಂದಿಲ್ಲ ನೀವು. ನೀವು ನೋಡಿ, ನಾನ್ ಹೇಳಿ ಫಸ್ಟ್ ಟೈಮ್ ಮಾಡಿದ್ದು ಕಂಪ್ಲೇಂಟ್ ಸೋಷಿಯಲ್ ಮೀಡಿಯಾ ಅಲ್ಲಲ್ಲ ಸರ್. ಸೋಷಿಯಲ್ ಮೀಡಿಯಾದಾಗ ನನಗೆ ಅವೇದ್ ಶಬ್ದ ಬೈದಿದ್ದಂತೇಳಿ ನೀ ಹಣ ಕೇಳಿ ಅಂತ ಹೇಳಿಲ್ಲ. ನೀವು ನೋಡ್ತಾರೆ ನಿಮ್ ರೆಕಾರ್ಡಿಂಗ್. ಸೋಷಿಯಲ್ ಮೀಡಿಯಾದಾಗ ನನಗೆ ವೈಯಕ್ತಿಕವಾಗಿ ಬೈದಿದ್ದು, ಅಲ್ಲಿ ಸೋಷಿಯಲ್ ಮೀಡಿಯಾಗ ಹಣ ವಿಚಾರ ಬಂದಿಲ್ಲ. ಸೆಕೆಂಡ್ ಟೈಮ್ ನಮ್ಮ ಮಗುಗೆ ಬೈದಿದ್ದು, ಅಲ್ಲಿ ಹಣ ವಿಚಾರ ಬಂದಿಲ್ಲ. ಇವಾಗ ಬಂದು ಹೋದಿರು, ಎದಕ್ ಬಂದ್ ಹೋಗಿದ್ ಸರ್ ನನಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ ನೀನ್ ಹಣ ಕೊಡ್ಬೇಕಪ್ಪ ಅಂತ ಅವ್ರು ಹೇಳಿದ್ ನನಗೆ. ಅದಕ್ಕೆ ನಾನು ಇಲ್ಲಿ ಬಂದ್ಮೇಲೆ ಅವ್ರು ನನಗೆ ಇದು ಫೋನ್ ನಾಗ ಮಾತಾಡಿಲ್ಲ. ಯಾರು ಹೇಳಿದ್ರು ಸರ್ ನಿಮ್ಗೆ ಹಣ ಕೊಡ್ಬೇಕಂತ? ನೀವು ಪೊಲೀಸ್ ಸ್ಟೇಷನ್ CPI ಸಾಹೇಬ್ರು ಹೇಳಿದ್ರು, ಏನಪ್ಪ ಹಿಂಗ ನಾನ್ ವಿಚಾರದ ಹಿಂಗ ಹೇಳಕತ್ತಾರ ಅವ್ರು. ಅದು ಕರೀರಿ ಸರ್, ಯಾರು ಕರಿ, ಅವ್ರಿಗೆ ಕಟ್ರಿ, ಯಾರು ಕೊಡ್ಬೇಕು ಹೇಳ್ತೀನಿ. ಆಯ್ತು, ಇದೆಲ್ಲ ಆದ್ಮೇಲೆ ನೀವು ಅವ್ರಿಗೆ ಏನಾದ್ರು ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡಿದ್ರ? ನಿಮ್ಮ ಹೆಸರು ಹೇಳ್ಕೊಂಡ್ ಬಂದು ಇವರೆಲ್ಲ ಈ ರೀತಿ ಮಾಡಿವಿ ಸರ್. ಅವತ್ತು ಶುಕ್ರವಾರ ಶನಿವಾರ ಮೇಡಮ್ PA ಗೆ ಫೋನ್ ಮಾಡಿದ್ವಿ. ಮೇಡಮ್ ಬಿಸಿ ಇದಾರ, ಊರಾಗಿಲ್ಲ, ಬರ್ತಾರ. ಎಲ್ಲಿ ಇದಾರಪ್ಪ? ಬೆಂಗಳೂರಾಗ ಇದಾರ. ನಾನು ಬೆಂಗಳೂರಾಗ ಇದ್ದೀನಿ, ನಾನು ಬೇಕಂದ್ರೆ ಬೆಟ್ಟಾಗಿ ಹೋಗ್ತೀನಿ. ಯಾಕಂದ್ರೆ ಅವ್ರಿಗೆ ನಮ್ಗೆ ಚೆನ್ನಾಗೈತೆ, ಫ್ಯಾಮಿಲಿ ರಿಲೇಶನ್ಶಿಪ್ ಐತೆ. ನಮ್ಮ ಅವ್ರಿಗೆ, ಸಾರ್ ಅವ್ರಿಗೆ, ನಮ್ಮ ಅಪ್ಪ ಅವರೆಲ್ಲ ಫ್ರೆಂಡ್ಸ್ ಸರ್ಕಲ್ ಮೊದಲು. ಇವೆಲ್ಲ ಚೆನ್ನಾಗಿ ಕಾಣಲ್ಲ. ಅದೇನಂದ್ರೆ ಮೇಡಮ್ ತಕ್ಕ ಮಾತಾಡ್ತೀನಿ. ಇಲ್ಲ ಮೇಡಮ್ ಇಲ್ಲ, ಲೋಕಲ್ ನಾಗ ಹೊರ ಹೋದ್ರು. ಮತ್ತೆ ಸಾಯಂಕಾಲ ಫೋನ್ ಮಾಡಿದೆ, ಅಣ್ಣ ಏನ್ ವಿಚಾರ? ನೋಡಪ್ಪ, ನಿನ್ನ ಹತ್ರ ಮಾತಾಡೋ ವಿಚಾರ ಅಲ್ಲ, ನಾನು ಮೇಡಮ್ ತಕ್ಕ ಮಾತಾಡ್ತೀನಿ, ನೀವು ಮೇಡಮ್ ಫೋನ್ ಕೊಡ್ತೀನಿ. ಇವತ್ತುವರೆಗೆ ನನಗೆ ಫೋನ್ ರಿಟರ್ನ್ ಬರ್ತೀನಿ. ಈಗ 15 ಜನದಲ್ಲಿ ಬ್ಯಾನರ್ ಕಟ್ಟೋ ಗಲಾಭೆಯಲ್ಲೂ ಲಕ್ಷ್ಮಣ್ ಕೂಡ ಬಂದಿದೆ. ಅದು ಮುಂದುವರೆದ ಭಾಗ. ಯಾವುದು ಬ್ಯಾನರ್ ಕಟ್ಟೋ? ನಾನು ಹೇಳೋದು, ನಾವು ಅವ್ರನ್ನು ಕರ್ಕೊಂಡ್ ಬಂದಿದ್ದಾರೆ. ಹೌದು, ಅದು ಮುಂದುವರೆದ ಭಾಗನ ಇದು. ಅಂದ್ರೆ ಧಮ್ಕಿ ಅವ್ರಿಗೆ ಕೇಳ್ಬೇಕು ಸರ್ ಪ್ರಶ್ನೆ. ನಾನಂತ ನಮ್ಗೆ ಐಡಿಯಾನೇ ಇಲ್ಲ. ಅಲ್ಲ, ಈಗ ಮೊನ್ನೆ ನೀವು ಕೂಡ ನಾಗೇಂದ್ರ ಅವ್ರ ಆಪ್ತರ ವಲಯದಲ್ಲಿ ನೀವು ಗುರುತಿಸ್ಕೊಂಡಿದ್ರಿ. ಮೊನ್ನೆ ಸೆಷನ್ಸ್ ಅಲ್ಲಿ ಕೂಡ ನಾವು ಏಕವಚನದಲ್ಲಿ ಕೂಡ ಒಂದು ರಾಜಕೀಯ ಮಾತಾಡಿದ್ರೆ, ಅದಕ್ಕೆ ಏನಾದ್ರು ಲಿಂಕ್ ಆಯ್ತಾ ಇದಕ್ಕೆ? ಸರ್ ಅದು ಅವ್ರಿಗೆ ಗೊತ್ತು ಸರ್ ಇಂಟೆನ್ಷನ್. ಯಾಕಂದ್ರೆ ನಾನು ಇದರಾಗ ನನಗೆ ಏನೇ ಇದ್ರ ಬಗ್ಗೆ ನನಗೆ ನಾಲೆಜೇ ಇಲ್ಲ. ನಾನು ವರ್ಷ ಹೆಂಗ ಹೋಗ್ತೀನಿ ಸರ್, ನಮ್ಮ ಸಾಹೇಬ್ರು ಬರ್ತಾರೆ ಹಂಗ ಹೋಗ್ತಾ ಇದೀನಿ ಅಷ್ಟೇ. ಟಾರ್ಗೆಟ್ ಅಂತ ಅವನು ಇವಾಗಿಲ್ಲ ಸರ್. ನೀವು ಇಷ್ಟು ಯಾರಿಗನ್ನ ನೋಡಿ, ಮೊದ್ಲಿಂದ ನಮ್ಗೆ ಪರ್ಸನಲಿ ಅವ್ನು ನನಗೆ ಟಾರ್ಗೆಟ್ ಮಾಡಕತ್ತಾರ ಮೊದ್ಲಿಂದ. ಸರ್, ಈಗ ಒಂದು ಕ್ಲಾರಿಟಿ,
ಈಗ ಪಕ್ಷದಿಂದ ಟಾರ್ಗೆಟ್ ಮಾಡ್ತಿದಾರಾ ಅಥವಾ ಅಲಿ ಖಾನ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದಾರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪಕ್ಷ ಬಿಜೆಪಿ ಅವರಿಂದ ಟಾರ್ಗೆಟ್ ಮಾಡ್ತಿದ್ದಾರೆ ಈ ರೀತಿ ಪದೇ ಪದೇ ಕಿರುಕುಳ ಅಥವಾ ವೈಯಕ್ತಿಕ ಕಿರುಕುಳನ ಇದು ಮೈನಾರಿಟಿ ಈ ಕೋಲ್ ಬಜಾರ್ ಏರಿಯಾ ಮೈನಾರಿಟಿ ಡಾಮಿನೇಟ್ ಸರ್. ನಾನು ಒಬ್ಬ ಮೈನಾರಿಟಿ ಲೀಡರ್, ನಾನು ಯೂತ್ ಸರ್. ನಾನು ಯಾವ್ದನ್ನ ಪ್ರೋಗ್ರಾಮ್ ಮಾಡಿದ್ರೆ ಯೂತ್ ಒಂದು ಅಣ್ಣ ಅಂತ ಎಲ್ಲ ಓಡ್ ಬರ್ತಾರೆ ಸರ್. ಅವ್ರ ಇಂಟೆನ್ಷನ್ ಪರ್ಸನಲ್ ಏನಂತಂದ್ರೆ ನಾನು ಎಲ್ಲಿ ಕಾಣಬಾರ್ದು. ಯಾರ ಇಂಟೆನ್ಷನ್ ಇದು? ಅಲಿ ಖಾನ್ ಅದೇ ಅವನ ಇಂಟೆನ್ಷನ್. ಯಾಕಂತಂದ್ರೆ ಸರ್, ನಾನು ಮೊದಲಿಂದ ಸ್ಪೋರ್ಟ್ಸ್ ಮ್ಯಾನ್. ನಾವು ಕ್ರಿಕೆಟ್ ಟೂರ್ನಮೆಂಟ್ಸ್ ಮಾಡಿವಿ, ಯೂತ್ಗೆ ಎಲ್ಲ ಕೊಡ್ಕೊಂಡು ಜೊತೆ ಮಾಡಿವಿ, ಎಲ್ಲ ಮಾಡಿವಿ. ಇವ್ರಿಗೆ ಏನು ಗೊತ್ತಿಲ್ಲ, ಇವರು ಎಲ್ಲಿಂದ ಬಂದ್ರು ಕೂಡ ಅವ್ರು ನಮಗೆ ಗೊತ್ತಿಲ್ಲ. ಇವಾಗ ನಾವು ಥರ್ಡ್ ಜನರೇಷನ್ ಸರ್ ನಮ್ದು ಇದು, ನಾವು ಜೀವನ ಮಾಡ್ತಾ ಇರೋದು. ನಮ್ಮ ತಾತ ನಮ್ಮಪ್ಪ ನಾವು ಇವಾಗ ಅದಕ್ಕೆ ಎಲ್ಲ ಹುಡುಗರು ನಮ್ಗೆ ಅಟ್ಯಾಚ್ ಐತೆ. ನಾವು ಕ್ರಿಕೆಟ್ ಸ್ಪೋರ್ಟ್ಸ್ ಮ್ಯಾನು, ನಾವು ಕ್ರಿಕೆಟ್ ಎಲ್ಲ ಕಂಡಕ್ಟ್ ಮಾಡಿ ಟೂರ್ನಮೆಂಟ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಇವನ್ ಟಾರ್ಗೆಟ್ ಏನಂದ್ರೆ ಸರ್, ಅವ್ನು ಇವಾಗ ಅವ್ನು ಮಾಡಕತ್ತಾನ ಎಲ್ಲ, ನಾನ್ ಮಾಡಕ್ ನಿಂತ್ರೆ ಅವ್ದು ಎಲ್ಲ ಎಲ್ಲಿ ಇಲ್ಲ ಸರ್. ಅವ್ರು ನೀವು ಬೆಳಿಬಾರ್ದು ಬೆಳಿಬಾರ್ದು ಅಂತ ಅವ್ರ ಉದ್ದೇಶ ಸರ್. ಅಲ್ರಿ, ಈಗ ಕೌಲ್ ಬಜಾರ್ ಲೀಡರ್ಶಿಪ್ಗಾಗಿ ಹೋರಾಟ ಏನ್ರಿ ಇದು? ಅದು ಸರ್, ನಂದು ಯಾರ ಹತ್ರ ಕಾಂಪಿಟೇಷನ್ ಇಲ್ಲ ಸರ್. ಅಲ್ಲ, ಮತ್ತೆ ಅವ್ರ ನಿಮ್ಮ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವ್ರಿಗೆ ಕೇಳಿ ಸರ್ ಆ ಪ್ರಶ್ನೆ, ನನಗೆ ಇಲ್ಲ. ನೀವ್ ಹೇಳ್ತಾ ಇದ್ರಲ್ಲ ಇವಾಗ. ನನಗೆ ಕಾಣ್ತದೆ ಸರ್. ನನಗೆ ಏನಕ್ಕಂತಂದ್ರೆ, ಹಾ, ಯಾವ್ದನ್ನ ಪ್ರೋಗ್ರಾಮ್ ಮಾಡಿದ್ಮೇಲೆ ನೆಕ್ಸ್ಟ್ ದಿವಸನೇ ಬರ್ತಾರಂತ ಹೇಳಿ, ಅದು ಏನ್ ಉದ್ದೇಶ? ಈಗ ಕೌಲ್ ಬಜಾರ್ ಮೈನಾರಿಟಿ ಲೀಡರ್ಶಿಪ್ಗಾಗಿ ಇದು ಹೊಡೆದಾಟ ಇರ್ಬೋದು ಸರ್. ಅವ್ರಿಗೆ ಗೊತ್ತು. ನನಗೆ ಅಂತ ಅನ್ಸ್ತದೆ ಸರ್, ಹಂಗೆ ಅನ್ಸ್ತದೆ. ಪೊಲೀಸ್ ಅವ್ರಿಗೆ ಕೇಳ್ಬೇಕು ಸರ್. 7 FIR ಆಯ್ತು, ಈಗ ಆ ತನಿಖೆ ಏನ್ ಮಾಡಿದ್ರೆ ಇವತ್ತವರೆಗೆ ಗೊತ್ತಿಲ್ಲ. SP ಮೇಡಮ್ ಏನಾದ್ರು ಇವತ್ತು ಇಲ್ಲ, ಹೋಗ್ತೀನಿ ಸರ್ SP ಮೇಡಮ್. ಈ FIR ನಿನ್ನೆ ಆಯ್ತು, ಇದು ತಗೊಂಡೋಗಿ FIR ಮೇಡಮ್, ಇದು 3ನೇ FIR. ಇಲ್ಲಿ ಎಲ್ಲಿವರೆಗೆ ಇದು ಮೇಡಮ್, ನೀವೇನ್ ತನಿಖೆ ಮಾಡ್ತೀರಾ? ಇಲ್ಲ, ಇದು ನಮ್ ಲಾಸ್ಟ್ ನಮ್ ಪ್ರಾಣವರೆಗೆ ಬರೋವರೆಗೆ ಇದು ವೇಟ್ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಕೇಳಿ. ಸರ್, ನಿಮ್ಮ ವಾರ್ಡ್ ಅಲ್ಲಿ ಗೆದ್ದ ಮೇಲಿಂದ ನಿಮ್ ಜೊತೆಗೆ ಮಾಡ್ತಾ ಇರೋದು